ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದಿನ ಸಾಯರಿಗೆ ಅಳರು ಯಾರು ಅನ್ನೋದು ಒಂದು ಗಾದೆ ಮಾತು. ಅದು ಎಲ್ಲದಕ್ಕೂ ಅನ್ವಯ ಆಗುತ್ತೆ, ನಮ್ಮ ಆಸಕ್ತಿಗಳಿಗೆ ಕೂಡ. ಈಗ ನೋಡಿ, ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ನಮಗೆ ಆ ಬಗ್ಗೆ ಇದ್ದ ಆಸಕ್ತಿ ಆ ಯುದ್ಧ ಎರಡೆರಡು ವರ್ಷ ಮುಂದುವರಿತಾ ಇದ್ದ ಹಾಗೆ ಕಡಿಮೆ ಆಗ್ತಾ ಹೋಯಿತು. ಹಾಗೇನೆ ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷದ ಬಗ್ಗೆ ಕೂಡ ಜಗತ್ತು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದನ್ನ ಬಿಡ್ತು. ಜಗತ್ತಿನ ಗಮನ ಕೆಂಪು ಸಮುದ್ರದ ಕಡೆಗೆ ತಿರುಗಿತು. ಯಾಕೆಂದ್ರೆ ಅಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ಹೌತಿಗಳ ದಾಳಿ ಹೆಚ್ಚಾದ್ರೆ ಅದರಿಂದ ಸರಕು ಸರಂಜಾಮುಗಳ ಬೆಲೆ ಹೆಚ್ಚಾಗುತ್ತೆ, ಬರೇ ಬೀಳೋದು ನಮ್ಮ ನಿಮ್ಮ ಜೇಬುಗಳಿಗೆ. ಹೀಗಾಗಿ ನಮ್ಮ ಆಸಕ್ತಿ ಕೆಂಪು ಸಮುದ್ರದ ಕಡೆಗೆ ಹೆಚ್ಚಾಗ್ತಾ ಹೋಯಿತು. ಆದ್ರೆ ಇವತ್ತು ಕೆಂಪು ಸಮುದ್ರದಲ್ಲಿ ನಡೀತಾ ಇರೋ ದಾಳಿಗಳ ಮೂಲನೇ ಇಸ್ರೇಲ್ ಹಮಾಸ್ ಸಂಘರ್ಷ. ಹೀಗಾಗಿ ಇಸ್ರೇಲ್ನಲ್ಲಿ ಹಮಾಸ್ ಮತ್ತು ಗಾಜಾ ನಡುವಿನ ಸಂಘರ್ಷ ಈಗ ಎಲ್ಲಿವರೆಗೆ ಬಂದಿದೆ? ಅಲ್ಲಿ ಇಸ್ರೇಲ್ ಏನು ಮಾಡ್ತಾ ಇದೆ? ಹಮಾಸ್ ಉಗ್ರ ಸಂಘಟನೆಯನ್ನ ಮಟ್ಟ ಹಾಕೋದ್ರಲ್ಲಿ ಇಸ್ರೇಲ್ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ? ಇಸ್ರೇಲ್ ಈ ಬಗ್ಗೆ ಏನು ಹೇಳ್ತಾ ಇದೆ? 10,000 ಮಂದಿ ಹಮಾಸ್ ಉಗ್ರರನ್ನ ಕೊಂದು ಹಾಕಿದೀವಿ ಅಂತ ಇಸ್ರೇಲ್ ಅಧಿಕೃತವಾಗಿ ಕ್ಲೈಮ್ ಮಾಡ್ಕೊಳ್ತಾ ಇರೋದು ಎಷ್ಟು ನಿಜ? ಹಮಾಸ್ ಉಗ್ರರ ಟನಲ್ಗಳೇನಾದವು? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಸಂಘರ್ಷ 4ನೇ ತಿಂಗಳಿಗೆ ಕಾಲಿಟ್ಟಿದೆ. ಕಳೆದ ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಪಡೆಗಳು ಗಾಜಾದ ಗಡಿ ದಾಟಿ ಇಸ್ರೇಲ್ನಲ್ಲಿ ನಡೆಸಿದ ಮಾರಣ ಹೋಮಕ್ಕೆ ಪ್ರತೀಕಾರ ಹೇಳೋ ನಿಟ್ಟಲ್ಲಿ ಇಸ್ರೇಲಿ ಐಡಿಎಫ್ ಪಡೆಗಳು ಗಾಜಾ ಪಟ್ಟಿಗೆ ನುಗ್ಗಿದ್ವು. ಅಷ್ಟರಲ್ಲಾಗಲೇ ಇಸ್ರೇಲ್ ವಾಯುಪಡೆ ಗಾಜಾದ ಪ್ರಮುಖ ಹಮಾಸ್ ನೆಲೆಗಳನ್ನು ಹೊಡೆದು ಹಾಕಿತ್ತು. ಅಂತಾರಾಷ್ಟ್ರೀಯ ಒತ್ತಡ, ಅಕ್ಕಪಕ್ಕದ ಇಸ್ಲಾಮಿಕ್ ದೇಶಗಳ ಆಗ್ರಹ, ಇಂಟರ್ನ್ಯಾಷನಲ್ ಕೋರ್ಟ್ನ ಮನವಿ, ಆದೇಶ ಯಾವುದನ್ನೂ ಲೆಕ್ಕಿಸದೆ ಗಾಜಾ ಮೇಲಿನ ಕಾರ್ಯಾಚರಣೆಯನ್ನ ಇಸ್ರೇಲ್ ತೀವ್ರಗೊಳಿಸ್ತಾ ಹೋಯಿತು. ಆ ಕಾರ್ಯಾಚರಣೆಯಲ್ಲಿ ಸಹಸ್ರಾರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲಿ ಉಗ್ರರು ಇದ್ದಾರೆ, ಸಾಮಾನ್ಯ ನಾಗರಿಕರು ಇದ್ದಾರೆ, ಮಕ್ಕಳು, ಹೆಣ್ಣು ಮಕ್ಕಳು ಇದ್ದಾರೆ. ಇಲ್ಲಿವರೆಗೆ ಸಿಕ್ಕಿರೋ ಮಾಹಿತಿಯಂತೆ ಗಾಜಾದಲ್ಲಿ ಒಟ್ಟು 25,000ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಹಮಾಸ್ ಉಗ್ರರ ಸಂಖ್ಯೆ 10,000ವನ್ನ ದಾಟ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು, ಇದನ್ನ ಇಸ್ರೇಲ್ನ ರಕ್ಷಣಾ ಸಚಿವರೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಗುರುವಾರ ರಾತ್ರಿ ಇಸ್ರೇಲ್ನ ರಕ್ಷಣಾ ಸಚಿವ ಯೋವ್ ಗ್ಯಾಲೆಂಟ್ ಗಾಜಾ ಯುದ್ಧದ ಬಗ್ಗೆ ಅಧಿಕೃತ ಮಾಹಿತಿಯೊಂದನ್ನ ಹೊರಹಾಕಿದ್ದಾರೆ. ನಾವು ಖಾನ್ ಯೂನಿಸ್ ನಲ್ಲಿನ ಹಮಾಸ್ ಉಗ್ರರನ್ನ ಸಂಪೂರ್ಣವಾಗಿ ಹೊಡೆದು ಹಾಕಿದೀವಿ. ಇಲ್ಲಿವರೆಗೆ ಐಡಿಎಫ್ ಅಂದ್ರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ 10,000 ಮಂದಿ ಉಗ್ರರನ್ನ ಹೊಡೆದು ಹಾಕಿರುವುದಲ್ಲದೆ ಇನ್ನು 10,000 ಮಂದಿಯನ್ನ ಗಾಯಗೊಳಿಸಿದೀವಿ. ಅಲ್ಲದೆ ಕಳೆದ ಒಂದು ವಾರದಲ್ಲಿ ಸುಮಾರು 9,000 ಮಂದಿ ಉಗ್ರರನ್ನ ಹೊಡೆದು ಹಾಕಲಾಗಿದ್ದು 8,000ಕ್ಕೂ ಅಧಿಕ ಉಗ್ರರು ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಈ ರಕ್ಷಣಾ ಸಚಿವರು ಹೊರಹಾಕಿದ್ದಾರೆ. ಇನ್ನು 2,500ಕ್ಕೂ ಅಧಿಕ ಮಂದಿ ಉಗ್ರರನ್ನ ಐಡಿಎಫ್ ವಶಕ್ಕೆ ತಗೊಂಡಿದೆ. ಹಾಗೆ ಗಾಜಾದಲ್ಲಿ ಇನ್ನು 50% ಉಗ್ರರಿದ್ದಾರೆ ಅಂತ ಕೂಡ ರಕ್ಷಣಾ ಸಚಿವರು ತಿಳಿಸಿದ್ದಾರೆ. ಅಲ್ಲಿಗೆ ಇಸ್ರೇಲ್ ಪಡೆಗಳ ಲೆಕ್ಕಾಚಾರದ ಹಾಗೆ ಹಮಾಸ್ ಉಗ್ರರ ಸಂಖ್ಯೆ ಸರಿಸುಮಾರು 35,000ದಷ್ಟು ಇರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಸದ್ಯಕ್ಕೆ ಖಾನ್ ಯೂನಿಸ್ ಸಂಪೂರ್ಣವಾಗಿ ಇಸ್ರೇಲ್ ಪಡೆಗಳ ಕೈವಶವಾಗಿದೆ. ಅಲ್ಲಿ ಇನ್ನೊಂದಷ್ಟು ದಿನಗಳ ಕಾಲ ಸೇನೆಯನ್ನ ಇಡುವುದಾಗಿ ಇಸ್ರೇಲ್ ಹೇಳಿದೆ. ಅಲ್ಲದೆ ಗಾಜಾ ಮತ್ತು ಈಜಿಪ್ಟ್ನ ಗಡಿಯಲ್ಲಿನ ರಫಾ ಬಾರ್ಡರ್ ಕ್ರಾಸಿಂಗ್ ಮೇಲೆ ಕೂಡ ಇಸ್ರೇಲಿ ಪಡೆಗಳು ಕಣ್ಣಿಟ್ಟುಕೊಂಡು ಕೂತಿದ್ದಾರೆ. ಈ ಮೂಲಕ ಗಾಜಾದಿಂದ ಹೊರ ಹೋಗುವ ಹಾಗೂ ಗಾಜಾಗೆ ಬರುವ ಜನರ ಮೇಲೆ ನಿಗಾ ಇಡಲಾಗಿದೆ. ಸದ್ಯಕ್ಕೆ ಗಾಜಾ ಪಟ್ಟಿಯ ಖಾನ್ ಯೂನಿಸ್ ನಗರದ ಹಿಡಿತ ಇಸ್ರೇಲ್ಗೆ ಸಿಕ್ಕಿದ್ದು, ಇಸ್ರೇಲಿ ಸೇನೆ ಈಗ ಮತ್ತೆ ಉತ್ತರ ಗಾಜಾದ ಕಡೆಗೆ ಗಮನ ಹರಿಸ್ತಾ ಇದೆ. ಗೆಳೆಯರೆ, ಉತ್ತರ ಗಾಜಾದಲ್ಲಿ ಸಾಕಷ್ಟು ಆಸ್ಪತ್ರೆಗಳು, ನಿರಾಶ್ರಿತ ಕೇಂದ್ರಗಳು ಇರೋದ್ರಿಂದ ಹಮಾಸ್ ಉಗ್ರರು ಅಲ್ಲಿ ತಲೆಮರೆಸಿಕೊಂಡಿರಬಹುದು ಅಂತ ಇಸ್ರೇಲ್ ಭಾವಿಸ್ತಾ ಇದೆ. ಹೀಗಾಗಿನೇ ಅಲ್ ಶಿಫಾ ಆಸ್ಪತ್ರೆ ಮೇಲೆ ಈಗಾಗಲೇ 2 ಸುತ್ತುಗಳ ದಾಳಿಯನ್ನ ಇಸ್ರೇಲ್ ಪಡೆಗಳು ಮಾಡಿವೆ. ಅಲ್ಲಿ ಸಾಮಾನ್ಯ ನಾಗರಿಕರನ್ನು ಬಿಟ್ಟು ಹಮಾಸ್ ಉಗ್ರರನ್ನ ಹುಡುಕಿ ಹೊಡೆದು ಹಾಕಲಾಗ್ತಾ ಇದೆ. ಇನ್ನು ಗಾಜಾ ಸಿಟಿ ಹಾಗೂ ಅದರ ಅಕ್ಕಪಕ್ಕದಲ್ಲಿನ ಜನನಿಬಿಡ ಪ್ರದೇಶಗಳಲ್ಲಿ ಕೂಡ ಹಮಾಸ್ನ ನೆಟ್ವರ್ಕ್ ಆಕ್ಟಿವ್ ಆಗಿದೆ. 10ರಿಂದ 15,000ದಷ್ಟು ಉಗ್ರರು ಅಲ್ಲಿ ಇರಬಹುದು ಅನ್ನೋ ಲೆಕ್ಕಾಚಾರವನ್ನ ಇಸ್ರೇಲಿ ಪಡೆಗಳು ಕೊಡ್ತಾ ಇವೆ. ಹೀಗಾಗಿ ಆ ಉಗ್ರರ ಬೇಟೆಗೆ ಕೂಡ ಅಲ್ಲಿ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಗಾಜಾ ಪಟ್ಟಿಯಲ್ಲಿ ಹಮಾಸ್ ಉಗ್ರರು ಇಷ್ಟೊಂದು ಸೇಫ್ ಆಗಿರೋದಕ್ಕೆ ಕಾರಣ ಆಗ್ತಾ ಇರೋದು ಅಲ್ಲಿನ ಟನಲ್ ನೆಟ್ವರ್ಕ್. ಸದ್ಯಕ್ಕೆ ಇಸ್ರೇಲಿ ಪಡೆಗಳು ಎಷ್ಟೇ ಹುಡುಕಾಡಿದ್ರು ಕೂಡ ಆ ಟನಲ್ ವ್ಯವಸ್ಥೆಯ ಸಂಪೂರ್ಣ ಚಿತ್ರಣವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಒಂದಷ್ಟು ಟನಲ್ಗಳು ಆಸ್ಪತ್ರೆಗಳಿಂದ ಶುರುವಾಗುತ್ತವೆ, ಮತ್ತೊಂದು ನಿರಾಶ್ರಿತ ಕೇಂದ್ರಗಳ ಅಡಿಯಿಂದ ಶುರುವಾಗುತ್ತವೆ, ಮತ್ತೆ ಕೆಲವು ಮಸೀದಿಗಳ ಅಡಿಯಲ್ಲಿ, ವಸತಿ ಸಮುಚ್ಚಯಗಳಲ್ಲಿ ಶುರುವಾದ್ರೆ ಇನ್ನು ಕೆಲ ಟನಲ್ಗಳು ಚರಂಡಿಗಳಲ್ಲಿ ಕೂಡ ಶುರುವಾಗ್ತಾ ಇವೆ. ಇಲ್ಲಿ ಸಾಕಷ್ಟು ವರ್ಷಗಳಿಂದ ಹಮಾಸ್ ಉಗ್ರರು ಒಂದು ಅತ್ಯದ್ಭುತವಾದ ಟನಲ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಐಡಿಎಫ್ ಹೇಳ್ತಿರೋ ಪ್ರಕಾರ ಈ ಟನಲ್ ನೆಟ್ವರ್ಕ್ ಕಡಿಮೆ ಅಂದ್ರೂ ಸುಮಾರು 500 ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಅಲ್ಲಿ 1,300ಕ್ಕೂ ಹೆಚ್ಚು ಟನಲ್ಗಳಿದ್ದು ಈ ಟನಲ್ಗಳ ನಿರ್ಮಾಣಕ್ಕಾಗಿ 5,600 ಟನ್ಗಳಷ್ಟು ಕಾಂಕ್ರೀಟ್ ಅನ್ನ ಹಾಗೆ 1,800 ಟನ್ಗಳಷ್ಟು ಸ್ಟೀಲ್ ಅನ್ನ ಹಮಾಸ್ ಉಗ್ರರು ಬಳಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಒಂದಷ್ಟು ಟನಲ್ಗಳಂತೂ ಎಷ್ಟು ಅಗಲವಾಗಿ ಮತ್ತು ಸುಸಜ್ಜಿತವಾಗಿವೆ ಅಂದ್ರೆ ಆ ಟನಲ್ಗಳ ಒಳಗೆ ಆಕ್ಸಿಜನ್ ಇದೆ, ನೀರಿನ ವ್ಯವಸ್ಥೆಗಳಿವೆ, ರಸ್ತೆಗಳಿವೆ. ಮೊನ್ನೆ ಹಮಾಸ್ ನಾಯಕ ಯಾಹ್ಯಾ ಸಿನ್ವರ್ ಕಾರ್ ಒಂದರಲ್ಲಿ ತಪ್ಪಿಸಿಕೊಂಡು ಹೋಗಿದ್ದು ಇದೇ ತರದ ಟನಲ್ ಒಂದರ ಮೂಲಕ. ಹೀಗಾಗಿ ಇಲ್ಲಿರೋ ಅದ್ಭುತವಾದ ಟನಲ್ ನೆಟ್ವರ್ಕ್ ಅನ್ನ ನಾಶ ಮಾಡದೇ ಇದ್ರೆ ಹಮಾಸ್ ಉಗ್ರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಸ್ರೇಲಿ ಪಡೆಗಳು ಹೇಳ್ತಾ ಇರೋ ಮಾತು.
ಇದೇ ಕಾರಣಕ್ಕಾಗಿನೇ ಇಲ್ಲಿನ ಟನಲ್ಗಳನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಇಸ್ರೇಲ್ ಪ್ರಯತ್ನ ಪಡ್ತು. ಟನಲ್ಗಳ ಮೇಲೆ ಒಂದಷ್ಟು ಬಾಂಬಿಂಗ್ ಕೂಡ ಆಯಿತು. ಆದ್ರೆ ಆ ನೆಟ್ವರ್ಕ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಕಳೆದ ಕೆಲ ತಿಂಗಳ ಹಿಂದೆ ಟನಲ್ ವ್ಯವಸ್ಥೆಯನ್ನ ನಾಶ ಮಾಡೋದಕ್ಕೆ ಇಸ್ರೇಲ್ ಒಂದು ಪ್ಲಾನ್ ಅನ್ನ ಮಾಡ್ತು. ಅಲ್ಲಿ ಮೆಡಿಟರೇನಿಯನ್ ಸಮುದ್ರದ ನೀರನ್ನ ದೊಡ್ಡ ದೊಡ್ಡ ಯಂತ್ರಗಳ ಮೂಲಕ ಲಿಫ್ಟ್ ಮಾಡಿ ಗಾಜಾದ ಟನಲ್ಗಳ ಒಳಕ್ಕೆ ಆ ನೀರನ್ನ ನುಗ್ಗಿಸಬೇಕು ಅನ್ನೋದು ಇಸ್ರೇಲ್ನ ಪ್ಲಾನ್ ಆಗಿತ್ತು. ಇಲ್ಲಿ ಎಲ್ಲ ಟನಲ್ಗಳು ಕೂಡ ಒಂದರಿಂದ ಒಂದು ಇಂಟರ್ಲಿಂಕ್ ಆಗಿರೋದ್ರಿಂದ ಒಂದಷ್ಟು ಟನಲ್ಗಳಲ್ಲಿ ನೀರನ್ನ ನುಗ್ಗಿಸಿದ್ರೆ ಆ ನೀರು ಎಲ್ಲ ಟನಲ್ಗಳನ್ನ ಸೇರುತ್ತೆ ಮತ್ತು ಆ ಬಿಲಗಳಲ್ಲಿ ಅಡಗಿರುವ ಭಯೋತ್ಪಾದಕರು ಹೊರಗೆ ಬರಬೇಕು ಅಥವಾ ಅಲ್ಲೇ ಸಾವಿಗೀಡಾಗ್ತಾರೆ. ಹೀಗಾಗಿ ಟನಲ್ಗಳಲ್ಲಿ ನೀರನ್ನ ನುಗ್ಗಿಸಿ ಬಿಡಬೇಕು ಅಂತ ಇಸ್ರೇಲ್ ಅಂದ್ಕೊಳ್ತು. ಆದ್ರೆ ಈ ಪ್ಲಾನ್ ಅನ್ನ ರಹಸ್ಯವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅದು ಹೊರ ಜಗತ್ತಿಗೆ ಗೊತ್ತಾಗಿದ್ರಿಂದ ಇಸ್ರೇಲ್ ತನ್ನ ಈ ಕಾರ್ಯಾಚರಣೆಯನ್ನ ಮುಂದೂಡಬೇಕಾಗಿ ಬಂತು. ಅಲ್ಲದೆ ಈ ರೀತಿಯ ಉಪ್ಪು ನೀರನ್ನ ಟನಲ್ಗಳ ಒಳಗೆ ಹರಿಸಿದ್ದೆ ಆದ್ರೆ ಭೂಮಿ ವೀಕ್ ಆಗುತ್ತೆ. ಹಾಗೇನಾದ್ರೂ ಆದ್ರೆ ಅಲ್ಲಿ ನೆಲ ಕುಸಿದು ಭೂಮಿಯ ಮೇಲ್ಭಾಗದಲ್ಲಿರುವ ಕಟ್ಟಡಗಳೆಲ್ಲ ನೆಲಸಮವಾಗುತ್ತವೆ. ಆದ್ರಿಂದ ಸಾಮಾನ್ಯ ನಾಗರಿಕರು ಕೂಡ ಪ್ರಾಣ ಕಳ್ಕೋಬೇಕಾಗತ್ತೆ ಮತ್ತು ಇದು ಒಂದು ದೊಡ್ಡ ಮಾರಣ ಹೋಮಕ್ಕೆ ಕಾರಣ ಆಗುತ್ತೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪವನ್ನು ಕೂಡ ಇಸ್ರೇಲ್ ಇಲ್ಲಿ ಎದುರಿಸಬೇಕಾಗಿ ಬರುತ್ತೆ. ಈಗಾಗಲೇ ಇಸ್ರೇಲ್ ವಿರುದ್ಧ ಮುಸ್ಲಿಂ ದೇಶಗಳ ಮಾಧ್ಯಮಗಳು ಮತ್ತು ಒಂದಷ್ಟು ಪಶ್ಚಿಮದ ಮಾಧ್ಯಮಗಳು ಸಾಕಷ್ಟು ಪ್ರೊಪಗಂಡಾ ಮಾಡ್ತಾ ಇವೆ. ಇಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮಾರಣ ಹೋಮವನ್ನು ಮಾಡಿ ಅದರ ತಲೆನೋವನ್ನು ಬೇರೆ ಅಂಟಿಸಿಕೊಳ್ಳೋದು ಬೇಡ ಅಂತ ಇಸ್ರೇಲ್ ಯೋಚನೆ ಮಾಡ್ತು. ಹೀಗಾಗಿ ಅಲ್ಲಿ ಟನಲ್ಗಳನ್ನ ನಾಶ ಮಾಡುವ ಪ್ರಸ್ತಾವಕ್ಕೆ ಸ್ವಲ್ಪ ತಡೆಯನ್ನ ಒಡ್ಡಬೇಕಾಗಿ ಬಂತು. ಅವತ್ತು ಟನಲ್ಗಳನ್ನ ನಾಶ ಮಾಡೋ ನಿರ್ಧಾರದಿಂದ ಹಿಂದೆ ಸರಿಯೋ ಮೂಲಕ ಇಸ್ರೇಲ್ ದೊಡ್ಡದೊಂದು ತಪ್ಪು ಮಾಡ್ಕೊಂಡು ಹಾಕಾಣ್ತಾ ಇದೆ. ಹಮಾಸ್ ಉಗ್ರರು ಇವತ್ತು ಅದೇ ಟನಲ್ಗಳನ್ನ ಉಪಯೋಗಿಸಿಕೊಂಡು ಇಸ್ರೇಲ್ ಪಡೆಗಳಿಂದ ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ದಿನದಿಂದ ದಿನಕ್ಕೆ ಸಂಘರ್ಷ ಹೆಚ್ಚಾಗ್ತಲೇ ಹೋಗ್ತಾ ಇದೆ. ಹೀಗಾಗಿ ಇಸ್ರೇಲ್ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಳ್ತು ಮತ್ತು ಜನವರಿ 30ನೇ ತಾರೀಕು ಯಾರಿಗೂ ಗೊತ್ತಾಗದೆ ಯಾವ ಸದ್ದು ಮಾಡದೆ ಗಾಜಾದ ಒಂದಷ್ಟು ಟನಲ್ಗಳ ಒಳಕ್ಕೆ ನೀರನ್ನ ನುಗ್ಗಿಸಿ ಬಿಟ್ಟಿದೆ ಅನ್ನೋ ಮಾಹಿತಿಯನ್ನ ಟೈಮ್ಸ್ ಆಫ್ ಇಸ್ರೇಲ್ ಹೊರಹಾಕ್ತಾ ಇದೆ. ಅಲ್ಲಿ ಮೆಡಿಟರೇನಿಯನ್ ಸಮುದ್ರದ ನೀರನ್ನ ಗಾಜಾದ ಟನಲ್ಗಳಿಗೆ ಹರಿಸಲಾಗಿದ್ದು ಆ ಟನಲ್ಗಳು ಸಂಪೂರ್ಣವಾಗಿ ಈಗ ಜಲಾವೃತಗೊಂಡಿವೆ. ಅಲ್ಲದೆ ಟನಲ್ಗಳಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವ ನಿಟ್ಟಲ್ಲಿ ಟನಲ್ಗಳ ಒಳಕ್ಕೆ ಒಂದಷ್ಟು ಉಪಕರಣಗಳನ್ನ ಕಳಿಸ್ಕೊಡೋ ಮೂಲಕ ಅಲ್ಲಿ ನೀರು ಹರಿತಾ ಇರೋದನ್ನ ಖಚಿತಪಡಿಸಿಕೊಂಡಿದ್ದಾರೆ. ಆದ್ರೆ ಟನಲ್ಗಳಲ್ಲಿ ನೀರು ನುಗ್ಗಿಸೋದ್ರಿಂದ ಗಾಜಾದಲ್ಲಿ ಬೇರಿನ್ಯಾವುದೇ ಸಮಸ್ಯೆಗಳು ಆಗಿಲ್ಲ. ಅಲ್ಲಿನ ಕಟ್ಟಡಗಳು ಕೂಡ ನೆಲಸಮಗೊಂಡಿಲ್ಲ. ಅಷ್ಟರ ಮಟ್ಟಿಗೆ ಆ ಟನಲ್ಗಳು ತುಂಬಾನೇ ಸುಭದ್ರವಾಗಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಟನಲ್ಗಳ ಒಳಗೆ ನೀರು ನುಗ್ಗಿಸಿರೋದು ಕೇವಲ ಖಾನ್ ಯೂನಿಸ್ ನಗರದ ಬಳಿ ಮಾತ್ರನಾ ಅಥವಾ ಇಡೀ ಗಾಜಾ ಪಟ್ಟಿಯಲ್ಲಿನ ಎಲ್ಲ ಟನಲ್ಗಳನ್ನ ನಾಶ ಮಾಡೋ ಪ್ರಯತ್ನ ಇಲ್ಲಿ ನಡೆದಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇನ್ನೂ ಸಿಗ್ತಾ ಇಲ್ಲ. ಇನ್ನು ಹಮಾಸ್ನ ನಾಯಕ ಯಾಹ್ಯಾ ಸಿನ್ವರ್ ಟನಲ್ಗಳ ಒಳಗೆ ಅಡಗಿ ಕೂತಿದ್ದಾನೆ ಅನ್ನೋ ಮಾಹಿತಿಯನ್ನ ಇಸ್ರೇಲಿ ಪಡೆಗಳು ಈ ಹಿಂದಿನಿಂದಲೂ ಹೇಳ್ತಾ ಇವೆ. ಯಾಹ್ಯಾ ಸಿನ್ವರ್ ಬದುಕಿದಾನ ಸತ್ತಿದಾನ ಅನ್ನೋ ಬಗ್ಗೆ ಕೂಡ ಇದುವರೆಗೆ ಖಚಿತವಾದ ಮಾಹಿತಿ ಬರ್ತಾ ಇಲ್ಲ ಮತ್ತು ಅವನು ಎಲ್ಲಿ ಕೂತಿದ್ದಾನೆ ಅನ್ನೋದರ ಮಾಹಿತಿ ಕೂಡ ಇಸ್ರೇಲಿ ಪಡೆಗಳಿಗೆ ಖಚಿತವಾಗಿ ಸಿಕ್ಕ ಇದರ ಜೊತೆಗೆ ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಉಗ್ರರು ಇಸ್ರೇಲ್ನಿಂದ ಅಪಹರಿಸಿದ್ದ ಒತ್ತೆಯಾಳುಗಳಿದಾರಲ್ಲ ಅವರನ್ನು ಕೂಡ ಸಂಪೂರ್ಣವಾಗಿ ಇನ್ನೂ ಬಿಡುಗಡೆ ಮಾಡಿಲ್ಲ. ಆ ಒತ್ತೆಯಾಳುಗಳಲ್ಲಿ ಕೆಲವರನ್ನ ಇನ್ನೂ ಕೂಡ ಟನಲ್ಗಳ ಒಳಗೆ ಇರಿಸಿರುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಗಾಜಾದ ಎಲ್ಲ ಟನಲ್ಗಳನ್ನ ನಾಶ ಮಾಡೋದಕ್ಕೆ ಇಸ್ರೇಲಿ ಪಡೆಗಳು ಹಿಂಜರಿತಾ ಇವೆ. ಗೆಳೆಯರೆ, ಇಲ್ಲಿ ಒಂದಂತೂ ಸತ್ಯ, ಕೆಲ ದಿನಗಳ ಹಿಂದೆ ಇಸ್ರೇಲ್ ಜಾಗತಿಕ ಒತ್ತಡದ ಕಾರಣಕ್ಕೆ 2 ತಿಂಗಳ ಕಾಲ ಸೀಸ್ ಫೈರ್ಗೆ ಮುಂದಾಯಿತು. ಆದ್ರೆ ಅದನ್ನ ಹಮಾಸ್ ಹಾಗೂ ಪ್ಯಾಲೆಸ್ತೀನಿ ಇಸ್ಲಾಮಿಕ್ ಜಿಹಾದ್ ಸಂಘಟನೆಗಳು ಒಪ್ಪಿರಲಿಲ್ಲ. ಯಾವತ್ತೂ ಕದನ ವಿರಾಮದ ಮಾತೇ ಬೇಡ ಅಂತ ಅವರು ಆ ಆಫರ್ನ ತಿರಸ್ಕರಿಸಿದ್ರು. ಅದಾದ 1 ವಾರದ ಒಳಗೆ ಇಸ್ರೇಲಿ ಪಡೆಗಳು ಖಾನ್ ಯೂನಿಸ್ನ ಟನಲ್ ವ್ಯವಸ್ಥೆಯನ್ನ ನಾಶ ಮಾಡೋದರ ಜೊತೆಗೆ ಸಹಸ್ರಾರು ಉಗ್ರರನ್ನು ಕೂಡ ಕೊಂದು ಹಾಕಿದ್ದಾರೆ. ಇದು ಗಾಜಾ ಪಟ್ಟಿಯಲ್ಲಿ ನೆತ್ತರ ನದಿ ಹರಿಯೋ ಹಾಗೆ ಹೆಣಗಳ ರಾಶಿ ಬೀಳೋ ಹಾಗೆ ಮಾಡ್ತಾ ಇದೆ. ಇಲ್ಲಿ ಹಮಾಸ್ ಯಾರ ರಕ್ಷಣೆಗಾಗಿ ಯಾರ ಉದ್ಧಾರಕ್ಕಾಗಿ ಇಸ್ರೇಲ್ ಅನ್ನ ಕೆಣಕ್ತು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಅವರು ಪ್ಯಾಲೆಸ್ತೀನ್ ಜನರ ಹಕ್ಕುಗಳಿಗಾಗಿ ಕೆಲಸ ಮಾಡಿರುವುದಾಗಿ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಅದೆಷ್ಟೋ ಅಮಾಯಕ ಪ್ಯಾಲೆಸ್ತೀನಿಯರು ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಹಮಾಸ್ನ ಶಕ್ತಿ ಕೂಡ ಕ್ಷೀಣಿಸ್ತಾ ಇದೆ. ಹೀಗಾಗಿ ಅಕ್ಟೋಬರ್ 7ರ ದಾಳಿಯನ್ನ ಹಮಾಸ್ ತನ್ನ ತಲೆ ಮೇಲೆ ತಾನೇ ಕಾಲ್ ಹಾಕೊಂಡು ಪ್ರಕರಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಮಾಸ್ ಅನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡ್ತೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಆದ್ರೆ ಭಯೋತ್ಪಾದಕ ಸಂಘಟನೆಗಳನ್ನ ಬೇರು ಸಮೇತ ಕಿತ್ತು ಹಾಕೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಂತೂ ಖಂಡಿತ ಅಲ್ಲ. ಇದು ಗೆಳೆಯರೆ, ಇಸ್ರೇಲ್ ಪಡೆಗಳು ಗಾಜಾದಲ್ಲಿ 10,000ಕ್ಕೂ ಅಧಿಕ ಹಮಾಸ್ ಉಗ್ರರನ್ನ ಕೊಂದು ಹಾಕಿದೀವಿ ಅಂತ ಹೇಳ್ಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.